ಹಲೋ ವೆಲ್ಕಮ್ ಬ್ಯಾಕ್ ಟು ನಿಶ್ಯೂಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಮುಖ್ಯವಾದ ಟಾಪಿಕ್ ಏನಪ್ಪ ಅಂದರೆ ನಮ್ಮ ಚಾನಲಲ್ಲಿ ಏನು 2024 ವಿಲೇಜ್ ಅಕೌಂಟೆಂಟ್ ಕಾಲ್ ಆಯಿತು, ಅದ ನಂತರ ಅದು ರೆಕ್ರೂಟ್ಮೆಂಟ್ ಕೂಡ ಆಯಿತು, ಏನೆಲ್ಲ 8 ಮಂತ್ಸಲ್ಲೇ ಆಗೋಯ್ತಲ್ವಾ ರೆಕ್ರೂಟ್ಮೆಂಟ್ ಎಲ್ಲ. ಸೊ ಈಗ ಮತ್ತೆ 500 ವೇಕೆನ್ಸಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು KEA ನಡೆಸಿರುವುದು ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸಾಮನ್ನು ನಡೆಸಿ ರಿಸಲ್ಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈಗ 500 ವೇಕೆನ್ಸಿ ಅಂದರೆ ಅದು ಕೂಡ ನಮಗೆ ಒಂದು ದೊಡ್ಡ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಸೊ ಇನ್ನು ಕೆಲವರು ಈಗ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ತಗೊಂಡಿರುವಂತಹ ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಕನ್ನಡ ಅಂತ ಹೇಳ್ಬೋದು. ಕನ್ನಡ ತುಂಬಾ ಮುಖ್ಯವಾಗಿರುತ್ತೆ. ನಾವು ಯಾವುದೇ ಒಂದು KPSC ಆಗಲಿ, KEA ಎಕ್ಸಾಮ್ ಬರೆಯೋದಕ್ಕೆ ಅಥವಾ KS ಅಂತ ತಗೊಂಡ್ರೂ ಕೂಡ ಕನ್ನಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಡ್ಡಾಯ ಕನ್ನಡದ ನಾವು ಪಾಸ್ ಮಾಡಬೇಕಾಗುತ್ತೆ. ಅಂದರೆ ಮೇಯ್ನ್ ಎಕ್ಸಾಮ್ ಆದಂಥ ಸಂದರ್ಭದಲ್ಲಿ ಕೆಲವೊಂದು ಎಕ್ಸಾಮ್ಗಳಿಗೆ ಕಡ್ಡಾಯ ಕನ್ನಡ ಅನ್ನುವಂಥದ್ದು ಬರೀಲೇಬೇಕು. ಹೋದ್ಸಲಿ ವಿಲೇಜ್ ಅಕೌಂಟೆಂಟಿಗೂ ಕೂಡ ನಾವು ಕಡ್ಡಾಯ ಕನ್ನಡವನ್ನು ಬರೆದಿದ್ವಿ ಅಲ್ವಾ, ಅದೇ ರೀತಿ ಈ ಸಲಿನೂ ಕೂಡ ಬರೀಲೇಬೇಕಾಗುತ್ತೆ. ಅಂದರೆ ಅದು ಯಾವ ಥರ ರೂಲ್ಸ್ ತರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬೈ ಚಾನ್ಸ್ ಇರಲಿ ಇರ್ದಲೇ ಇರಲಿ, ಇದು ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಮೇನ್ ಎಕ್ಸಾಮಲ್ಲಿ ಏನು 35 ಮಾರ್ಕ್ಸಿಗೆ ಕೇಳ್ತಾರಲ್ವ. ಸೊ ಹಾಗಾಗಿ ನಾವು ಫುಲ್ ಗ್ರಾಮರಿಂದ ನೋಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇವತ್ತು ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವ ಕ್ವಶನ್ ವಿತ್ ಆನ್ಸರನ್ನು ತಗೊಂಡು ಬಂದಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಕನ್ನಡ ವರ್ಣಮಾಲೆ ಬೇಸಿಕ್ಕಿಂದ ಏನು ಹಿಂದೆ ಕ್ವಶನ್ ಪೇಪರ್ಸ್ಗಳಲ್ಲಿ ಏನಾಗಿತ್ತು ವಿತ್ ಆನ್ಸರು ನಾನು ನಿಮಗೆ ಇಲ್ಲಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ನಮ್ಮ ಚಾನಲನ್ನು ನಾನು ಮಾಡುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ಕೇಶಿರಾಜನ ಶಬ್ದಮಣಿ ಕೃತಿಯನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದ ವಿದ್ವಾಂಸರು ಯಾರು ಅಂತೇಳಿ ಇಲ್ಲಿ ಕ್ವಶನನ್ನು ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದ್ಬಿಟ್ಟು ಜೆ ಗ್ಯಾರೆಟ್. ಸರಿಯಾದಂಥ ಆನ್ಸರ್ ಬಂದ್ಬಿಟ್ಟು ಜೆ ಗ್ಯಾರೆಟ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕೇಶಿರಾಜನ ಪ್ರಕಾರ ಅಚ್ಚಗನ್ನಡ ಶುದ್ಧಗೆಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು 47. ಇದಕ್ಕೆ ರೈಟ್ ಆನ್ಸರ್. ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದ ಪಂಡಿತರು ಯಾರು ಅಂತೇಳಿ ಕೇಳಿದರೆ, ಕನ್ನಡ ವ್ಯಾಕರಣವನ್ನು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನೋಡಿ. FTA 2019 ಕೇಳಿರುವಂತಹ ಕ್ವಶನ್ 2 ಬಾರಿ ರಿಪೀಟ್ ಆಗಿದೆ. ಗ್ರೂಪ್ C 2016 ಕೂಡ ಈ ಕ್ವಶನನ್ನು ಕೇಳಿದರೆ. ಏನಪ್ಪ ಅಂದರೆ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದ ಪಂಡಿತರು ಯಾರು? 2ನೇ ನಾಗವರ್ಮ. ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ನಯಸೇನನು ಕರ್ನಾಟಕ ಕಾದಂಬರಿ ಕೃತಿಯನ್ನು ಬರೆದನು. ಇದು ಯಾವ ಥರ ಕ್ವಶನ್ ಅಂದರೆ ರೈಟ್ ಆರ್ ರಾಂಗ್ ಅನ್ನೋ ಥರ ಕ್ವಶನ್ ಟೈಪ್ ಆಗಿದೆ. ಬಟ್ ಇದು ಆ್ಯಕ್ಚುಯಲ್ ಕ್ವಶನ್ ಬಂದುಬಿಟ್ಟು ಕರ್ನಾಟಕ ಕಾದಂಬರಿ ಕೃತಿಯನ್ನು ಬರೆದವರು ಯಾರು ಅನ್ನುವಂಥದ್ದು. ಸೊ FTA 2019 ಹಾಗೆ STA 2006 ಬಂದಿರುವಂಥ ಕ್ವಶನ್ ಇದು. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 1ನೇ ನಾಗವರ್ಮ. ಇಲ್ಲಿ ನೋಡಿ 2ನೇ ನಾಗವರ್ಮ ಆಪ್ಷನ್ ಕೊಟ್ಟಿದ್ದಾರೆ, ವರ್ಮಾಚಾರ್ಯ ಅನ್ನುವಂಥದ್ದು, ನಾಗಚಂದ್ರ ಅನ್ನುವಂಥದ್ದು. ಬಟ್ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 1ನೇ ನಾಗವರ್ಮ. ನೋಡ್ತಾ ಇರ್ಬೋದು ನೀವು, ಇಲ್ಲಿ 2 ಸತಿ ರಿಪೀಟ್ ಆಗಿರುತ್ತೆ. ಈ ಕ್ವಶನ್ ಬ್ಯಾಂಕ್ ಅನ್ನೋದು ಒಂದು ಎಕ್ಸಾಮಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಸ್ ಅಂತಲೇ ಹೇಳ್ಬೋದು. ಸೊ 5th ಕ್ವಶನಿಗೆ ಹೋಗೋಣ. ಕರ್ನಾಟಕ ಕಾದಂಬರಿ ಎಂಬ ಕಾವ್ಯ ಈ ಕವಿಯದು ಅಂತ ಹೇಳಲಾಗಿದೆ. ನಾಗವರ್ಮ 1 ಅಂದರೆ 1ನೇ ನಾಗವರ್ಮ. ಕರ್ನಾಟಕ ಕಾದಂಬರಿ ಎಂಬ ಕಾವ್ಯ ಈ ಕವಿಯದು, ನಾಗವರ್ಮ 1. ನಾಗವರ್ಮನ ಕರ್ನಾಟಕ ಕಾದಂಬರಿ ಇದು. ಚಂಪು ಕಾವ್ಯ. ಚಂಪು ಕಾವ್ಯ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಕ್ವಶನ್ ಇದು. ನಾಟಕದಲ್ಲಿದೆಯಾ, ಗದ್ಯದಲ್ಲಿದೆಯಾ, ಕಾದಂಬರಿಯಲ್ಲಿದೆಯಾ ಅಂತ. ಅದು ಚಂಪು ಕಾವ್ಯದಲ್ಲಿರುವಂತಹದ್ದು ಇದು ಕರ್ನಾಟಕ ಕಾದಂಬರಿ ಅನ್ನುವಂಥದ್ದು. ನೆಕ್ಸ್ಟ್ 2ನೇ ನಾಗವರ್ಮನ ಕೃತಿ ಯಾವುದು? ಇಷ್ಟರಲ್ಲಿ ರಸರತ್ನಾಕರ, ಕಾವ್ಯದರ್ಶ, ಕಾವ್ಯಾಲಂಕಾರ, ಶೃಂಗಾರ ರತ್ನಾಕರ. ಇದಕ್ಕೆ ರೈಟ್ ಆನ್ಸರ್ ಬಂದು ಶೃಂಗಾರ ರತ್ನಾಕರ. ಇದು HSTA 2009 ನೀವೇ ನೋಡ್ತಿದ್ದೀರಲ್ವ ಯಾವುದ್ರಲ್ಲಿ ಬಂದಿದೆ ಅಂತ, ಅದರಲ್ಲಿ ಬಂದಿರುವಂತಹದ್ದು. ನೆಕ್ಸ್ಟ್ ಇವರೊಳಗೆ ಛಂದೋಬುದಿಯ ಕರ್ತೃ ಯಾರು? ನಾಗವರ್ಮ. ಇದಕ್ಕೆ ರೈಟ್ ಆನ್ಸರ್ ನಾಗವರ್ಮ. ಕಾವ್ಯಾಲೋಕನವು ಒಂದು ಲಕ್ಷಣ ಗ್ರಂಥ. ನೋಡಿ ಇಲ್ಲಿ ವ್ಯಾಕರಣ ಗ್ರಂಥ, ಲಕ್ಷಣ ಗ್ರಂಥ, ಛಂದಶಾಸ್ತ್ರ ಗ್ರಂಥ, ಗಾಳಿಕುಳಲು ಅನ್ನುವಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಇದೊಂದು ಲಕ್ಷಣ ಗ್ರಂಥ. ಫ್ರೆಂಡ್ಸ್, ಇನ್ನೂ ಯಾವ ಥರ ನೀವು ನಿಮ್ಮ ಮಾರ್ಕ್ಸನ್ನು ಜಾಸ್ತಿ ಮಾಡ್ಕೋಬೋದು ಅಂತ ಅಂದರೆ ನೋಡಿ, ಈ ಆಪ್ಷನ್ಸ್ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಈ ಆಪ್ಷನ್ಸನ್ನು ನೀವು ಇಟ್ಕೊಂಡು ಇದ್ರ ಬಗ್ಗೆ ಒಂದು ಸರ್ಚ್ ಮಾಡೋದು ಅಥವಾ ಇದ್ರ ಬಗ್ಗೆ ನೀವು
ತಿಳ್ಕೊಳ್ತಾ ಹೋದರೆ, ಇದ್ರ ಬಗ್ಗೆ ನೀವು ಅಭ್ಯಾಸ ಮಾಡ್ತಾ ಹೋದರೆ ಎಲ್ಲ ಆಪ್ಷನ್ನು ಇದರೊಳಗೆ ನಿಮಗೆ ಕ್ವಶನ್ ಬಂದಿರುತ್ತೆ. ಈಗ ನೋಡಿ, ಇದಕ್ಕೆ ಆನ್ಸರ್ ಲಕ್ಷಣ ಗ್ರಂಥ ಅಲ್ವಾ. ಸೊ ವ್ಯಾಕರಣ ಗ್ರಂಥ ಅಂದ್ರೇನು, ಛಂದಶಾಸ್ತ್ರ ಗ್ರಂಥ ಅಂದರೆ ಯಾರು, ಇದನ್ನು ಯಾರು ಒಂದು ವ್ಯವಸ್ಥೆಗೆ ಜಾರಿಗೆ ತಂದರು, ಅಥವಾ ಗಾಳಿ ಕೊಳಲು ಅನ್ನುವಂಥದ್ದೇನು, ಈ ರೀತಿಯಾಗಿ ಬಿಡಿಸ್ತಾ ಹೋದಾಗ ನಮಗೆ ಅಲ್ಲಲ್ಲೇ ಟಾಪಿಕ್ಗಳು ಸುಮಾರು ಸಿಕ್ಕಿ ಯಾವುದೇ ಒಂದು ಕ್ವಶನ್ಗೆ ಬಂದರೂ ಕೂಡ ಎಕ್ಸಾಮ್ಸಲ್ಲಿ ನಾವು ಸಾಲ್ವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 10th ಒನ್, ಕೆಳಗಿನವುಗಳಲ್ಲಿ ಮೃತ ಭಾಷೆಯನ್ನು ಗುರುತಿಸಿ. ಮೃತ ಭಾಷೆಯನ್ನು ಗುರುತಿಸಿ. ಗ್ರೂಪ್ ಸಿ 2016 ಕೇಳಿರುವಂಥದ್ದು. ಫ್ರೆಂಚು, ಜಪಾನಿ, ಜರ್ಮನ್ ಎಲ್ಲ ನೋಡಿ ಹೊರಗಡೆ ನೇಷನ್ದು ಲ್ಯಾಂಗ್ವೇಜು. ಸಂಸ್ಕೃತ. ಮೃತ ಭಾಷೆಯನ್ನು ಗುರುತಿಸಿ. ಸಂಸ್ಕೃತ ಇದಕ್ಕೆ ರೈಟ್ ಆನ್ಸರ್. ಕೇಶಿರಾಜನು ಹೇಳುವ ಶುದ್ಧಗೆಗಳ ಸಂಖ್ಯೆ ಎಷ್ಟು? ನೋಡಿ, ಇದು 2 ಬಾರಿ ರಿಪೀಟ್ ಆದಂಗೆ. GPSTR 2022, HSTR 2009, 47 ಇದಕ್ಕೆ ಆನ್ಸರ್. ವ್ಯಾಕರಣದಿಂದ ಪದ, ಪದದಿಂದ ಅರ್ಥ, ಅರ್ಥದಿಂದ ತತ್ವ, ತತ್ವದಿಂದ ಮೋಕ್ಷ ಲಭಿಸುತ್ತದೆ. ಈ ಪ್ರಸಿದ್ಧ ಹೇಳಿಕೆ ನೀಡಿದವರು ಕೇಶಿರಾಜ. ರೈಟ್ ಆನ್ಸರ್ ಈಸ್ ಕೇಶಿರಾಜ. ಓಕೆನಾ. ನೆಕ್ಸ್ಟ್, ಶಬ್ದಮಣಿ ದರ್ಪಣಂ ಗ್ರಂಥದ ಕರ್ತ ಯಾರು? ಶಬ್ದಮಣಿ ದರ್ಪಣಂ ಗ್ರಂಥದ ಕರ್ತ ಯಾರು? ಕೇಶಿರಾಜ. ಕೇಶಿರಾಜ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇದು ಶಬ್ದಮಣಿ ದರ್ಪಣದ ಬಗ್ಗೆನೇ ಕೇಳ್ತಾ ಇರ್ತಾರೆ ಸುಮಾರು ಕ್ವಶನ್ನು. ಗ್ರಂಥದ ಕರ್ತೃ ಯಾರು ಅಂದರೆ ಕೇಶಿರಾಜ. ಕೇಶಿರಾಜ ಬರೆದ ವ್ಯಾಕರಣ ಕೃತಿ ಯಾವುದು ಅನ್ನುವಂಥದ್ದು. ಕೇಶಿರಾಜ ಬರೆದ ವ್ಯಾಕರಣ ಕೃತಿ ನೋಡಿ, ಇಲ್ಲೇ ಇದಕ್ಕೆ ಶಬ್ದಮಣಿ ದರ್ಪಣ ಅಂದರೆ ಏನು ಅನ್ನುವಂಥದ್ದು, ಇದೊಂದು ವ್ಯಾಕರಣ ಕೃತಿ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲೇ. ಕೇಶಿರಾಜ ಬರೆದ ವ್ಯಾಕರಣ ಕೃತಿ ಯಾವುದು ಅನ್ನುವಂತಹದ್ದು ಶಬ್ದಮಣಿ ದರ್ಪಣ. ರೈಟ್ ಆನ್ಸರ್ ಶಬ್ದಮಣಿ ದರ್ಪಣ. ಶಬ್ದಸ್ಮೃತಿ ಅಧಿಕರಣವು ಈ ಕೃತಿಯಲ್ಲಿದೆ. ಕಾವ್ಯಾವಲೋಕನ. ಕಾವ್ಯಾವಲೋಕನ. ಶಬ್ದಸ್ಮೃತಿ ಅಧಿಕರಣವು ಈ ಕಾವ್ಯದಲ್ಲಿದೆ. ಕಾವ್ಯಾವಲೋಕನ. ಡ್ಯಾಶ್ ಎಂಬ ಪಾಶ್ಚಾತ್ಯ ವಿದ್ವಾಂಸರು ಕನ್ನಡ ಇಂಗ್ಲಿಷ್ ನಿಘಂಟನ್ನು ರಚಿಸಿದ್ದಾರೆ. ಕಿಟೆಲ್ 1997 FDL ಬಂದಿರುವಂಥದ್ದು. ಡ್ಯಾಶ್ ಎಂಬ ಪಾಶ್ಚಾತ್ಯ ವಿದ್ವಾಂಸರು ಕನ್ನಡ ಇಂಗ್ಲಿಷ್ ನಿಘಂಟನ್ನು ರಚಿಸಿದ್ದಾರೆ. ಕಿಟೆಲ್. ಇದೆಲ್ಲರಿಗೂ ಗೊತ್ತಿರುತ್ತೆ, ಯಾವಾಗಂದರೆ ನೀವು ಡಿಕ್ಷ್ನರಿ ನೋಡ್ತಾ ಇರ್ತೀರಲ್ವ, ಕನ್ನಡ ಇಂಗ್ಲೀಷ್ ಡಿಕ್ಷ್ನರಿ ಟ್ರಾನ್ಸ್ಲೇಟ್ ಮಾಡೋದು, ನಾವು ಸರ್ಚ್ ಮಾಡೋದು ಅದೆಲ್ಲ ಹೇಳ್ಕೊಟ್ಟಿರ್ತಾರಲ್ವ ನಮಗೆ ಹೈಸ್ಕೂಲ್ಗಳಲ್ಲಿ. ಸೊ ಅದು ಕಿಟೆಲ್ ಅವ್ರದ್ದು. 1915 ಪ್ರಕಟವಾದ ಹಿಸ್ಟ್ರಿ ಆಫ್ ಕೆನರೀಸ್ ಲಿಟರೇಚರ್ ಎಂಬ ಇಂಗ್ಲಿಷ್ ಗ್ರಂಥ ಕನ್ನಡ ಸಾಹಿತ್ಯ ಚರಿತ್ರೆದ ರಚಕ ಯಾರು ಅಂತ ಕೇಳಿದರೆ ಇದಕ್ಕೆ EP ರೈಸ್. ಇದೆಲ್ಲ ಕ್ವಶನ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. 1915 ಪ್ರಕಟವಾದ ಹಿಸ್ಟ್ರಿ ಆಫ್ ಕೆನರೀಸ್ ಲಿಟರೇಚರ್ ಎಂಬ ಇಂಗ್ಲಿಷ್ ಗ್ರಂಥ ಕನ್ನಡ ಸಾಹಿತ್ಯ ಚರಿತ್ರೆದ ರಚಕ EP ರೈಸ್. ಕಾರ್ನ್ವಾಲಿಸ್ ಕನ್ನಡ ಶಾಸನ ಸಂಪುಟಗಳನ್ನು ಹೊರತಂದಿದ್ದಾರೆ. FTA 2008 ಬಂದಿರುವಂಥ ಕ್ವಶನು. ಇದಕ್ಕೆ ರೈಟ್ ಆನ್ಸರ್ BL ರೈಸ್. ಕಾರ್ನ್ವಾಲಿಸ್. ನೋಡಿ, ಈ ಥರ ಈಕ್ವಲ್ ಹಾಕಿದ್ದಾರೆ. ರೈಟ್ ಆರ್ ರಾಂಗ್ ಸ್ಟೇಟ್ಮೆಂಟ್ಸ್. ಕಾರ್ನ್ವಾಲಿಸ್ ಕನ್ನಡ ಶಾಸನ ಸಂಪುಟಗಳನ್ನು ಹೊರತಂದಿದ್ದಾರೆ ಅಲ್ಲ. ಈಗ ರೈಟ್ ಆನ್ಸರ್ ಬಂದುಬಿಟ್ಟು BL ರೈಸ್. BL ರೈಸ್ ಇದಕ್ಕೆ ರೈಟ್ ಆನ್ಸರ್ ಅಂತಲೇ ಹೇಳ್ಬೋದು. ಮಧ್ಯಮ ವ್ಯಾಕರಣ ಎಂಬ ಗ್ರಂಥವನ್ನು ಬರೆದವರು TV ವೆಂಕಟಾಚಲ ಶಾಸ್ತ್ರಿ ಆಗಬೇಕಿತ್ತು, ಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲ, ಇದು ಕೂಡ ರಾಂಗ್. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ತೀನಂ ಶ್ರೀಕಂಠಯ್ಯ. ಮಧ್ಯಮ ವ್ಯಾಕರಣವನ್ನು ಬರೆದವರು ಯಾರು? ತೀನಂ ಶ್ರೀಕಂಠಯ್ಯ. ಇಗೋ ಕನ್ನಡ ಎಂಬ ಹೆಸರಿನ ಅಂಕಣ ಬರೆಯುತ್ತಿದ್ದವರು ಯಾರು? G ವೆಂಕಟ ಸುಬ್ಬಯ್ಯ. ಆನ್ಸರ್ ಈಸ್ G ವೆಂಕಟ ಸುಬ್ಬಯ್ಯ. ಭಾಷಾ ವಿಜ್ಞಾನದ ಮೂಲ ತತ್ವಗಳು ಕೃತಿಯನ್ನು ರಚಿಸಿದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಚಿದಾನಂದ ಮೂರ್ತಿ. ಭಾಷಾ ವಿಜ್ಞಾನದ ಮೂಲ ತತ್ವಗಳು ಕೃತಿಯನ್ನು ರಚಿಸಿದವರು ಚಿದಾನಂದ ಮೂರ್ತಿ. ನೆಕ್ಸ್ಟ್, ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಂಬ ಗ್ರಂಥವನ್ನು ಬರೆದವರು ತಿಪ್ಪೇರುದ್ರಸ್ವಾಮಿ. ಆನ್ಸರ್ ತಿಪ್ಪೇರುದ್ರಸ್ವಾಮಿ. STA 2008 ಕೇಳಿರುವಂಥ ಕ್ವಶನ್. ಹಾಗೆ 23rd ಕ್ವಶನ್, ಕಿಟೇಲ್ ಕೋಶದ ಗಾದೆಗಳು ಕೃತಿಯ ಸಂಪಾದಕರು ರಾಮೇಗೌಡ. ಕಿಟೇಲ್ ಕೋಶದ ಗಾದೆಗಳು ಕೃತಿಯ ಸಂಪಾದಕರು ಯಾರು? ರಾಮೇಗೌಡ. ಕನ್ನಡ ಮಧ್ಯಮ ವ್ಯಾಕರಣವನ್ನು ಬರೆದವರು ಯಾರು? ಕನ್ನಡ ಮಧ್ಯಮ ವ್ಯಾಕರಣವನ್ನು ಬರೆದವರು ತೀನಂ ಶ್ರೀಕಂಠಯ್ಯ. ಶ್ರೀಕಂಠಯ್ಯ. ನೋಡಿ, ಇಲ್ಲೇ ಕ್ವಶನ್ ಬಂದಿದೆ. ಮಧ್ಯಮ ವ್ಯಾಕರಣ ಎಂಬ ಗ್ರಂಥವನ್ನು ಬರೆದವರು TV ವೆಂಕಟಾಚಲ ಶಾಸ್ತ್ರನ ತೀನಂ ಶ್ರೀಕಂಠಯ್ಯ. ಮತ್ತೆ ಇಲ್ಲಿ ರಿಪೀಟ್ ಆಯಿತು. ಇದು ಎಷ್ಟರಲ್ಲಿ ಬಂದಿದೆ? STA 1998. ನೆಕ್ಸ್ಟ್ ನೋಡಿ, ಇದು 2008, 10 ವರ್ಷ ಆದಮೇಲೆ ಮತ್ತೆ ರಿಪೀಟ್ ಆಗಿರೋ ಕನ್ನಡ ಮಧ್ಯಮ ವ್ಯಾಕರಣವನ್ನು ಬರೆದವರು ತೀನಂ ಶ್ರೀಕಂಠಯ್ಯ. ಕನ್ನಡ ಇಂಗ್ಲಿಷ್ ನಿಘಂಟು ರಚಿಸಿದರು. ಇದು ರಿಪೀಟೆಡ್ ಕ್ವಶನ್, ಆವಾಗಲೇ ಹೇಳಿದೆ. F ಕಿಟೆಲ್. ಕನ್ನಡದಲ್ಲೂ ಮೊದಲು ನಿಘಂಟನ್ನು ಬರೆದ ಪಾಶ್ಚಿಮಾತ್ಯರು ಕಿಟೆಲ್. 3ನೇ ಬಾರಿ ರಿಪೀಟ್ ಆಯಿತು. ವೆರಿ ಇಂಪಾರ್ಟೆಂಟ್.
ಸೊ ಹಾಗಾಗಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕನ್ನಡ ಭಾಷೆ ಮತ್ತು ವ್ಯಾಕರಣಗಳ ಒಂದು ಅಧ್ಯಯನ ಈ ಕೃತಿಯನ್ನು ರಚಿಸಿದವರು ಕೆ ಕುಶಾಲಪ್ಪ ಗೌಡ. ದ ಸ್ಟ್ರಕ್ಚರ್ ಆಫ್ ಕನ್ನಡ ಈ ಕೃತಿಯ ಕರ್ತೃ ಆರ್ ಸಿ ಹಿರೇಮಠ. ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಕೃತಿಯನ್ನು ಬರೆದವರು ಆರ್ ನರಸಿಂಹಾಚಾರ. 2017 KCET ಕೇಳಿರುವಂಥದ್ದು ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್. ಆಯಿತಾ. ಎ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯ ಕರ್ತೃ ಫರ್ಡಿನ್ಯಾಂಡ್ ಕಿಟೆಲ್. ಮತ್ತು ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯ ಕರ್ತೃ ಫರ್ಡಿನ್ಯಾಂಡ್ ಕಿಟೆಲ್. ದ ಹೆರಿಟೇಜ್ ಆಫ್ ಕರ್ನಾಟಕ ಇದರ ಕರ್ತೃ ಇ ಪಿ ರೈಸ್. ಹಿಸ್ಟ್ರಿ ಆಫ್ ಕನ್ನಡ ಲಿಟರೇಚರ್ ಬರೆದ ಲೇಖಕರು RS ಮುಗೊಳಿ. ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಪದೇ ನೀವು ಏನು ಡಿಫ್ರೆನ್ಸ್ ಇದೆ ಇದರಿಂದ ಇದಕ್ಕೆ ಇವೆಲ್ಲ ಕಂಪೇರ್ ಮಾಡ್ಕೊಂಡು ಓದಬೇಕು. ಹಿಸ್ಟ್ರಿ ಆಫ್ ಕನ್ನಡ ಲಿಟರೇಚರ್ ಬರೆದ ಲೇಖಕರು RS ಮುಗೊಳಿ. ಕಿಟೆಲ್ ಕೋಶವನ್ನು ಪರಿಷ್ಕರಿಸಿದವರು ಎಂ ಮರಿಯಪ್ಪ ಭಟ್ಟ. ಸೊ ಇದು ಇಷ್ಟು ಈ ವಿಡಿಯೋದಲ್ಲಿ ಒಂದು 33 ಕ್ವಶನ್ಸ್ ವಿತ್ ಆನ್ಸರ್ನ ನಾನು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಭಾಗವನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಚಾನಲ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವ ವಿಡಿಯೋ ನಿಮಗೆ ತಪ್ಪದೆ ನಿಮ್ಮ ಒಂದು ಚಾನಲ್ ಮೊದಲು ಸಿಗುತ್ತೆ ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಹಾಗೆ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.